ಶಕ್ತಿ ಯೋಜನೆಯ ಎಫೆಕ್ಟ್ ಜನರಿಗೆ ಬೆಲೆ ಏರಿಕೆಯ ಬರೆ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಎಲ್ಲವೂ ಕೂಡ ಶಾಕ್ ಕೊಡೋದಕ್ಕೆ ರೆಡಿ ಆಗಿವೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15%. ಟಿಕೆಟ್ ದರ 100 ರೂಪಾಯಿ ಇದ್ರೆ ಇನ್ನು ಮುಂದೆ 115 ರೂಪಾಯಿ ಕೊಡ್ಬೇಕು ನಾವು. ದುಪ್ಪಟ್ಟು ಹಣ ಪೀಕುತ್ತಿರುವ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರಯಾಣಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ರಿ, ಆದ್ರೆ ಈ ಕಡೆ ದಿನದಿಂದ ದಿನಕ್ಕೆ ನೀವು ರೇಟ್ ಜಾಸ್ತಿನೇ ಮಾಡ್ತಾ ಇದ್ದೀರಿ, ನಮಗೆ ಎಲ್ಲಿಂದ ಬರುತ್ತೆ ದುಡ್ಡು? ಈ ರೀತಿ ಮಾಡಿದರೆ ಹೇಗೆ? ಬಸ್ ಥರ 17% ಜಾಸ್ತಿ ಆಯ್ತಾ? 17 ಏನು ಮಾಡೋಕೆ ಸಾಧ್ಯ? ಕೊಡಬೇಕಾಗ್ತದೆ ಎಲ್ಲ ಜಾಸ್ತಿ. ನೌಕರಿಗೆ DA ಕೊಡ್ತೀನಿ ಅಂತಂದು 6 ತಿಂಗಳಿಂದ ಕೊಡೋದ್ರಲ್ಲಿದ್ದಾರೆ. ಏನು 6 ತಿಂಗಳಿಂದ ಸರ್ಕಾರಿ ನೌಕರಿಗೆ ಕೊಡ್ತೀನಿ ಅಂತಂದು ಕೊಡ್ಲಿಲ್ಲ. 6 ತಿಂಗಳಾಗಿದೆ, ಯಾವ ಸರ್ಕಾರ ನೋಡಿಲ್ಲ ಇದುವರೆಗೂ. ಹೆಣ್ಮಕ್ಳಿಗೆ ಫ್ರೀ ಕೊಟ್ಟಿವಿ ಅಂತ ಹೇಳ್ತಾರೆ ಸರ್ಕಾರದವರು. ಜನಗಳು ತಲೆ ಮೇಲೆ ಹಾಕೋದು, ಏನು ಕೈನಿಂದ ಕೊಡ್ತಾರ? ಕೈನಿಂದ ಕೊಡೋದಿಲ್ಲ, ಎಲ್ಲ ಜನ ತಲೆ ಮೇಲೆ ಹಾಕೋದು ಅಷ್ಟೇ. ನಿಮ್ಮ ಮಹಿಳೆಯರು ಫ್ರೀಯಲ್ಲಿ ಹೋಗಲ್ವಾ? ಯಾಕಂದ್ರೆ ಎಲ್ಲಿ ಹೋಗ್ತಾರೆ? ಗೌರ್ಮೆಂಟ್ಸ್ಗೆ ಎಲ್ಲಿದ್ದಾರೆ? ಹೆಂಗಸರು ಓಟ್ ಹಾಕ್ತಾರಲ್ಲ, ಅದಕ್ಕೆ. ಗಂಡು ಮಕ್ಳು ಓಟ್ ಹಾಕಲ್ವಾ? ಹೇಗೆ ಅಂತ? ಗಂಡು ಮಕ್ಳು ಅಲ್ಲ, ಹೆಂಗಸರು ಬೇಗ ಕೇಳ್ತಾರಲ್ಲ, ಅದಕ್ಕೆ. ಯಾಕೆ ಈಗ ಹಾಲಿನ ದರ, ನೀರಿನ ದರ, ಈಗ ಬಸ್ ದರ, ಅದೇ ಇನ್ನು ಎಲ್ಲ ಫ್ರೀ ಕೊಟ್ಟಿದ್ದು ಸರ್ಕಾರ ಏನೇ ದಿವಾಳಾಗಿದೆ. ಇನ್ನು ಎಲ್ಲದು ಬೇಕಲ್ಲ ಅಡ್ಜಸ್ಟ್ಮೆಂಟು. ಸಿದ್ದರಾಮಯ್ಯ ಅವ್ರಿಗೆ ಏನು ಹೇಳ್ತಾರೆ? ಏನಂತ ಹೇಳ್ತಾರೆ ಅಂತ? ಏನಂತಂದು ಎಲ್ಲ ಓಟ್ಗೋಸ್ಕರ ಅಷ್ಟೇ. ಬನ್ನಿ ಸ್ಟೂಡೆಂಟ್ಸ್ ಇರೋ ಮಾತಾಡೋಣ. ಈಗ ದರ 15% ಜಾಸ್ತಿ ಮಾಡಿದ್ದಾರೆ ಸರ್ಕಾರದವರು. 15% ದರ ಜಾಸ್ತಿ ಆಗಿದೆ ಬಸ್ ಟಿಕೆಟ್ ದರ. ಹೌದು, ಜಾಸ್ತಿ ಆಗಿದೆ. ಏನು ಹೇಳ್ತೀರಂತ? ನಮ್ಗೇನು ಪರವಾಗಿಲ್ಲ, ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಅಡ್ಜಸ್ಟ್ ಮಾಡ್ಕೊಬೋದು. ನಿಮ್ಮ ಮನೆಯಲ್ಲಿ ಬಾಯ್ಸ್ ಇರ್ತಾರೆ, ಅಣ್ಣ ಇರ್ತಾನೆ, ಅಪ್ಪ ಇರ್ತಾನೆ. ಯಾರು ಬೇಸಿಕಲಿ ಗೌರ್ಮೆಂಟ್ ವೆಹಿಕಲ್ಸ್ ಯೂಸ್ ಮಾಡಲ್ಲ, ಸೊ ನಮ್ಗೆ ಅಡ್ಜಸ್ಟಬಲ್. ಹಾಂ, ಓಕೆ, ಪರವಾಗಿಲ್ಲ. ಎಸ್, ಸಾಕಷ್ಟು ಜನ ಇದ್ರೆ ಮಾತಾಡ್ಸೋಣ ಇಲ್ಲಿ. ಯಾಕಂದರೆ ದರ ಏರಿಕೆ ತುಂಬ ಆಕ್ರೋಶ ಕೇಳಿ ಬಂದಿದೆ. ಸರ್ ಬನ್ನಿ, 15% ದರ ಏರಿಕೆ ಆಗಿದೆ. ಹಾಂ ಅಮ್ಮ ಬನ್ನಿ, ಇಲ್ಲಿ 15% ದರ ಏರಿಕೆ ಮಾಡಿದ್ದಾರೆ ಸರ್ಕಾರದವರು ಬಸ್ ಟಿಕೆಟ್ ದರ. ಲೇಡೀಸ್ಗಾ? ಅಲ್ಲ, ನಿಮಗೆ ಫ್ರೀ ಇದೆ. ಈಗ ನಿಮ್ಮ ಮನೇಲಿ ಯಾರಾದ್ರೂ ಅಣ್ಣ, ನಿಮ್ಮ ಹಸ್ಬೆಂಡು ಅಂಥವ್ರಿಗೆಲ್ಲ ಎಫೆಕ್ಟ್ ಆಗುತ್ತಂತ. ಹಾಗೆ ಆಗುತ್ತೆ, ಏನು ಮಾಡೋಕ್ಕಾಗುತ್ತೆ? ಹಾಗೆ ಆಗುತ್ತೆ, ಎಲ್ಲರಿಗೂ ಆಗಿದ್ದೆ ನಮಗೂ ಅಂತ ಸುಮ್ಮನೆ ಆಯ್ತಾರೆ. ಯಾರು ಕೇಳ್ತಾರೆ ಹೇಳಿ? ಸರ್ಕಾರದವ್ರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿವಿ, ಹೆಣ್ಮಕ್ಳಿಗೆ ಫ್ರೀ ಬಸ್ ಬಿಟ್ಟಿವಿ ಅಂತ ಹೇಳ್ತಾರೆ. ಎಲ್ಲ ಬೆಲೆಗಳು ಹೆಚ್ಚಿಸವ್ರೆ. ಈಗಾಗಲೇ 5 ರೂಪಾಯಿ ಹಾಲಿಂದ ಹೆಚ್ಚಿಸವ್ರೆ. ಈಗಾಗಲೇ ಜನವರಿ ಕಳೀತಿದ್ದಂಗೆ ಹಾಲಿಂದ 5 ರೂಪಾಯಿ. ಏನು ತಿನ್ನೋದು ಬಡವರು ಹೇಳಿ? ಬಸ್ ಫ್ರೀ ಮಾಡೋದಿರಲಿ, ಬಸ್ ಫ್ರೀ ಬೇಕೇ ಇರಲಿಲ್ಲ ಇದು. ಸರ್ಕಾರ ಮತ್ತೆ ಯಾಕೆ ಮಾಡುತ್ತಂತ? ಅಯ್ಯ ಸುಮ್ಮನೆ ಏನೋ ಕಣ್ಣೊರ್ಸಕ್ಕೆ ಏನೋ ಒಂದು ಮಾಡ್ತಾರೆ ಸರ್. ಇದು ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ. ಈಗ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲೂ 20 ರೂಪಾಯಿ ಬುಕ್ಗೆ ಅಂತ ತಗೊಂಡ್ರು. ತಗೊಂಡ್ರು ನೋಡಿ. ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ನೋಡಿ, 20 ರೂಪಾಯಿ 10 ರೂಪಾಯಿ 20 ರೂಪಾಯಿ. ಹಾಂ, ಏನೊಂದಕ್ಕೆ ಆಗಲಿ, ಈಗ ಒಂದು ಬೆಂಗಳೂರು ಅಂತಕ್ಕೆ ಹೋಗಲಿ, ಏನನ್ನ ಲೈಟ್ ಬಿಲ್ ಇಂದಿದ್ದು ಅದಕ್ಕೂ 100 ರೂಪಾಯಿ ತಗೊಂತಾರೆ. ಹಾಂ, ಫ್ರೀ ಮಾಡಿಕೊಡ್ರಿ ಅಂದರೆ ಇನ್ನೇನು ಸರ್? ಯಾವ್ದು ಫ್ರೀ ಐತೆ ಸರ್? ಏನೋ ಒಂದು ಕಡೆಲ್ಲ ಅವ್ರಿಗೆ ಏನಂತ ಹೇಳಿದ್ರೆ ಅಂದೆ, ಯಾಕಂದ್ರೆ 136 ಸೀಟಿಗೆ ಗೆಲ್ಸಿದ್ರಿ ಅವ್ರನ್ನ. ಏನೋ ಜನ ಬುದ್ಧಿ ಇಲ್ದಲೇ ನಾವು ಫ್ರೀ ಕೊಡ್ತೀವಿ ಅಂತ ಅಂದ್ಬಿಟ್ಟು ಈಗೆಲ್ಲ ಮಾಡಿದ್ರೆ ಎಲ್ಲರೂ ಅಂತ. ಅಯ್ಯ 6 ತಿಂಗಳಿಗೆ ಒಂದ್ಸತಿ 2,000 ಹಾಕ್ತಾರೆ. 6 ತಿಂಗಳಿಗೊಮ್ಮೆ 2,000 ಬರ್ತಾನ? ಇನ್ನೇನು ಯಾವಾಗಲೂ ಅವ್ರಿಗೆ ಜ್ಞಾನ ಹತ್ತಾಗ ಹಾಕ್ತಾರೆ. ಇಲ್ಲ ಅಂದರೆ ಇಲ್ಲ. ಏನು ಮಾಡ್ತೀರಾ ಬಡವರು? ಇವಾಗ ನೋಡಿ, ನಾವು ಮನೆ ಕೆಲಸಕ್ಕೆ ಹೋಗೋರು ಹೆಂಗೆ ಮಾಡಬೇಕು ಜೀವನ ಅಲ್ಲ ಹೇಳೋದು ನೋಡಿ. ಅಲರ್ಜಿ ಆಗಿ ನಾವು ಕೆಲಸಕ್ಕೆ ಹೋಗ್ಬೇಕು, ಏನು ಮಾಡೋದು? ಬಸ್ ಏನೋ ಫ್ರೀ ಇಲ್ಲ ಅಂತ ಹೇಳಲ್ಲ. ಅಯ್ಯೋ ಹೇಳೋದೇನು ಬಿಡಿ ಸರ್. ಇಲ್ಲಿ ಬನ್ನಿ, ಇಲ್ಲಿ 15% ಜಾಸ್ತಿ ಆಗಿದೆ. ಬನ್ನಿ ಮಾತಾಡಿ, ಏನು ಹೇಳ್ತೀರಿ ಅಂದೆ? ಬನ್ನಿ. ಎಸ್, ನೋಡ್ತಿರ್ಬೋದು ಇಲ್ಲಿ ಸಾಕಷ್ಟು ಜನ ಆಕ್ರೋಶ ಹೊರ ಆಗ್ತಿದ್ದಾರೆ. ಸರ್ 15% ಬಸ್ ದರ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಂಡು ನಮ್ಮ ಪ್ರತಿನಿಧಿ ಪ್ರಕಾಶ್ ಹಿರೇಮಠ ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಹುಬ್ಬಳ್ಳಿಯಲ್ಲಿ ಜನ ಏನು ಹೇಳ್ತಿದ್ದಾರೆ 15% ದರ ಏರಿಕೆ ಆಗಿದ್ದಕ್ಕೆ? ಎಸ್ ಶ್ರೀಪಾದ್ ಪಾಟೀಲ್, ನಿಜಕ್ಕೂ ಏನು ರಾಜ್ಯ ಸರ್ಕಾರದಿಂದ ಒಂದು ಕಡೆ ಶಕ್ತಿ ಯೋಜನೆಯನ್ನು ಜಾರಿಗೆ ತಂದರು. ಆದರೆ ಇದರ ಬೆನ್ನಲ್ಲೇ ಈಗ ಏನು ಬಸ್ ಟಿಕೆಟ್ ದರದ ಪ್ರಯಾಣ ದರದಲ್ಲಿ ಹೆಚ್ಚಿಗೆಯನ್ನು ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ವಾಣಿಜ್ಯಿಕರ ಹುಬ್ಬಳ್ಳಿಯಲ್ಲೂ ಕೂಡ ಜನಸಾಮಾನ್ಯರಲ್ಲೂ, ಅದರಲ್ಲೂ ಪ್ರಮುಖವಾಗಿ ಪ್ರಯಾಣಿಕರಲ್ಲಿ ಕೊಂಚ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಸದ್ಯ ನಾನೀಗ ಹುಬ್ಬಳ್ಳಿಯ CBT ಬಸ್ ನಿಲ್ದಾಣದಲ್ಲಿದ್ದೀನಿ. ಸಾಕಷ್ಟು ಜನ ಪ್ರಯಾಣಿಕರು, ವಿದ್ಯಾರ್ಥಿಗಳು ಇಲ್ಲಿ ತಮ್ಮ ಮನೆಗಳಿಗೆ ತೆರಳುವುದಿರ್ಬೋದು. ಅದೇ ರೀತಿ ತಮ್ಮ ಮನೆಗಳಿಂದ ಮಾರ್ಕೆಟ್ಗೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳು ನಮಗೆ ಸರ್ವೇ ಸಾಮಾನ್ಯವಾಗಿ ಕಾಣ್ತಾ ಇದ್ದಾವೆ. ಸರ್, ಈಗ ಸರ್ಕಾರದಿಂದ
ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ, ಅದರಲ್ಲೂ 15% ಹೆಚ್ಚಿಗೆ ಮಾಡಿದ್ದಾರೆ. ಏನು ಹೇಳ್ತೀರಿ ಸರ್ಕಾರದ ಈ ನಿರ್ಧಾರಕ್ಕೆ? ಭಾಳ ತಪ್ಪು ಮಾಡಿದ್ದಾರೆ. ಒಂದೇದು ಶಕ್ತಿ ಯೋಜನೆ ಬಂದ್ ಮಾಡಬೇಕು, ಮಾಡೋದಿದ್ದರೆ ಅವ್ರಿಗೆ ಸೀನಿಯರ್ ಸಿಟಿಸನ್ ಮಾಡಬೇಕು. ನಾವು ರೊಕ್ಕ ಕೊಟ್ಟವ್ರು ನಿಂತು ಹೋಗ್ಬೇಕು, ಫ್ರೀ ಹೋಗೋರು ಕುಂತು ಹೋಗ್ಬೇಕು ಅಂತ ತಿಳ್ಬೇಕು. ಸಿದ್ದರಾಮಯ್ಯ ಅಲ್ಲಿ ಕುರ್ಚಿ ಮ್ಯಾಗ ಕುಂತು ವಿಚಾರ ಮಾಡಿದ್ರೆ ಅಲ್ಲ, ಅದು ಅಡ್ಡಾಡ್ಬೇಕು ಬಸ್ನಾಗ, ಗೊತ್ತಾಗತ್ತೆ ಅವ್ರಿಗೆ. ಬಟ್ ಅವ್ರು ಇನ್ಕ್ರೀಸ್ ಮಾಡಿರಿ ಭಾಳ ತಪ್ಪಿದೆ ಅದು. ಸರ್ಕಾರದ ಉದ್ದೇಶ ಏನಿರ್ಬೋದು? ಏಕಾಏಕಿ 15% ಜಾಸ್ತಿ ಮಾಡಿರೋದು ಏನೈತೆ ಸರ್? ಮತ್ತು ಫ್ರೀ ಕೊಟ್ಟಾರಲ್ಲ, ಅದು ತುಂಬಬೇಕಲ್ಲ, ನಾವೇ ತುಂಬಬೇಕು. ಅದು ಅವ್ರನ್ನ ಮನೆಯಿಂದ ತರಂಗಿಲ್ಲ, ನಾವೇ ಕೈ ತುಂಬಬೇಕು. ಪ್ರತಿಯೊಂದು ಹಂತದಲ್ಲೂ ಜನಸಾಮಾನ್ಯರಿಗೆ ಒಂದು ರೀತಿಯ ಹೊರೆ ಆಗ್ತಾ ಇದ್ರೆ ಅನ್ಸುತ್ತಾ? ಹೌದೌದು, ಎಸ್ ಯು ಆರ್ ರೈಟ್. ನಾವೇ ಹೊರಬೇಕು, ಅದು ಆ ಹೆಣ ನಾವೇ ಹೊರಬೇಕು. ಶ್ರೀಪಾದ್ ಪಾಟೀಲ್, ಇದು ಒಂದು ಕಡೆ ಪ್ರಯಾಣಿಕರ ಒಂದು ಆಕ್ರೋಶದ ಮಾತುಗಳು. ಯಾಕಂದರೆ ಸರ್ಕಾರದ ಈ ಒಂದು ನೀತಿ ನಿಜವಾಗ್ಲೂ ತಪ್ಪು, ಇದು ಸರಿಯಲ್ಲ ಅಂತಕ್ಕಂಥ ಕೆಲವೊಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬೇರೆಯವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಮೇಡಮ್, ಈಗ ಟಿಕೆಟ್ ದರ ಹೆಚ್ಚಿಗೆ ಮಾಡಿದ್ದಾರೆ, ಏನು ಹೇಳ್ತೀರಿ ತಾವು? ಈಗ ಶಕ್ತಿ ಯೋಜನೆ ತಾವು ಫ್ರೀಯಾಗಿ ಹೋಗ್ತಾ ಇದ್ದೀರಿ ಬಸ್ನಲ್ಲಿ, ಜನರಿಗೆ ಮತ್ತೆ ಹೊರೆ ಆಗ್ತಿದೆ ಅನ್ಸುತ್ತಾ? ಶ್ರೀಪಾದ್ ಪಾಟೀಲ್, ತಾವು ಗಮನಿಸ್ತಾ ಇರ್ಬೋದು. ಯಾಕಂದ್ರೆ ಜನಸಾಮಾನ್ಯರಲ್ಲಿ ಒಂದ್ ಕಡೆ ಎಸ್ ಪ್ರಕಾಶ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ನೇರವಾಗಿ ಬೆಳಗಾವಿಯಿಂದ ಮೈಲಾರಿ ಪಟಾತ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ, ರಾಜ್ಯದಾದ್ಯಂತ ಆಕ್ರೋಶವಂತೂ ವ್ಯಕ್ತವಾಗ್ತಾ ಇದೆ. ಏಕಾಏಕಿ 15% ಜಾಸ್ತಿ ಮಾಡೋದು ಅಂತಂದ್ರೆ ಅವೈಜ್ಞಾನಿಕವಾಗಿ ನೀವು ಮಾಡ್ತಾ ಇದ್ದೀರಿ. ಗ್ಯಾರಂಟಿ ಜಾರಿ ಮಾಡಿದ್ರೆ ಅಧಿಕಾರಕ್ಕೆ ಬರೋದಕ್ಕೆ, ಅದನ್ನು ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ನಿಮ್ಮ ಕಡೆಯಿಂದ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಬೆಳಗಾವಿ ಜನರನ್ನ ಮಾತಾಡಿಸಿ ನೀವು, ಅವ್ರೇನು ಹೇಳ್ತಾರೆ ಈ ರೀತಿ 15% ಜಾಸ್ತಿ ಮಾಡಿದ್ದಕ್ಕೆ? ಫೈನ್, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನ ಮಾಡ್ತೀನಿ. ಮೈಲಾರಿ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಈಗ ಬೆಳಗಾವಿ ಜನ ರೇಟ್ ಜಾಸ್ತಿ ಆಗೋದಕ್ಕೆ ಇವತ್ತು 15ರಷ್ಟು ಏನು ಟಿಕೆಟ್ ದರವನ್ನು ಹೆಚ್ಚಳ ಮಾಡಿ ಅನುಮೋದನೆಯನ್ನು ಸಚಿವ ಸಂಪುಟದಲ್ಲಿ ಸಿಕ್ಕಿದೆ. ಇದಕ್ಕೆ ನಮ್ಮ ಜೊತೆಗೆ ಇಲ್ಲಿ ಮಾತನಾಡೋದಕ್ಕೆ ಸಾಕಷ್ಟು ಜನ ಪ್ರಯಾಣಿಕರಿದ್ದಾರೆ. ಅವರ ಅಭಿಪ್ರಾಯವಾಗಿ ಕೇಳುವ ಕೆಲಸವನ್ನು ಕೊಟ್ಟು ನಾನು ಮಾತಾಡ್ತೀನಿ. ಇಲ್ಲಿ ಗ್ಯಾರಂಟಿಯಿಂದ ಹೊರೆ ಆಗ್ತಿರುವಂಥ ಹಣವನ್ನು ಹೊಂದಿಸೋದಕ್ಕೆ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಳ್ತಾ ಅನ್ನೋ ಒಂದು ಮಾತು ಕೂಡ ಇರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ಪ್ರಯಾಣಿಕರಿದ್ದಾರೆ, ಅವರನ್ನು ಕೊಂಡು ಮಾತಾಡ್ತಾನೆ. ಅಮ್ಮ, ಎಲ್ಲಿ ಹೊಂಟಿದ್ದೀರಿ? ಬೈಲಹೊಂಗಲ. ಈಗ 15% ಹೆಚ್ಚಿಗೆ ಮಾಡಿದ್ದಾರೆ ಮೇಡಮ್. ನೀವು ಫ್ರೀಯಾಗಿ ಹೊಂಟಿದ್ದೀರಿ. ಇದಕ್ಕೆ ನಾವೇನು ಮಾಡಕ್ಕೆ ಬರಲ್ಲ, ಗೌರ್ಮೆಂಟ್ದವ್ರಿಗೆ ಗೊತ್ತಿರಿ.